ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ರುಚಿಯಾದ ಲಂಚ್ ಬಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ಬೇಕಾದರೂ ಮಾಡ್ಕೊಳ್ಬೋದು, ಲಂಚ್ ಬಾಕ್ಸಿಗೆ ಕೂಡ ಮಾಡ್ಕೊಳ್ಬೋದು, ಹಾಗೆ ಸಾಯಂಕಾಲ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ತುಂಬ ಬೇಗ ಮಾಡುವಂತಹ ರೆಸಿಪಿ. ಹಾಗೆ ಇದಕ್ಕೆ ಯಾವುದೇ ರೀತಿಯ ತರಕಾರಿ ಬೇಡ, ನೀರುಳ್ಳಿ ಬೇಡ, ಬೆಳ್ಳುಳ್ಳಿ ಬೇಡ. ಇತ್ತ ಮನೇಲಿ ಏನು ತರಕಾರಿ ಇಲ್ಲ ಅಂತ ಇದ್ದರೆ ಆ ಟೈಮಲ್ಲಿ ಈ ಥರ ಮಾಡಿಕೊಂಡು ರುಚಿಯಾದಂತಹ ಜೀರಾ ಅನ್ನವನ್ನು ಮಾಡ್ಕೊಳ್ಬೋದು. ಈ ಜೀರಿಗೆ ಅನ್ನವನ್ನು ಘಮ ಘಮ ಅಂತ ಹೇಳುವ ಜೀರಿಗೆ ಅನ್ನವನ್ನು ಮಾಡಬೇಕಾದ್ರೆ ಮೊದಲಿಗೆ ನಾನು ಒಂದು ಕುಕ್ಕರ್ನಲ್ಲಿ 1 ಗ್ಲಾಸ್ ಅಕ್ಕಿ ಹಾಕಿ ಅನ್ನವನ್ನು ಮಾಡಿಕೊಂಡಿದ್ದೇನೆ. ನಿಮಗೆ ಸೋನಾ ಮಸೂರಿ ಊಟಕ್ಕೆ ಉಪಯೋಗಿಸುವಂಥ ಅನ್ನ ಆಗ್ತದೆ. ಆಮೇಲೆ 1 ಕಪ್ ತೆಂಗಿನ ತುರಿ, 4 ಒಣಮೆಣಸು. ಖಾರಕ್ಕೆ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮೆಣಸು ಹಾಕ್ಕೊಳ್ಬೋದು. ಜೊತೆಗೆ 1 ನೆಲ್ಲಿಕಾಯಿಯಷ್ಟು ಗಾತ್ರದ ಹುಣಸೆ ಹುಳಿ, ಆಮೇಲೆ ಅರ್ಧ ಚಮಚ ಕಾಳುಮೆಣಸು ಮತ್ತು ಜೀರಿಗೆ ಅನ್ನ, ಹೆಸರೇ ಹೇಳುವ ಹಾಗೆ ಜೀರಿಗೆ ಅನ್ನ, 1-1.5 ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡೋದು. ನೆಕ್ಸ್ಟು ಬಾಣಲೆಯಲ್ಲಿ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡೆ. ಆ ತೆಂಗಿನ ಎಣ್ಣೆಗೆ 1 ಮುಷ್ಟಿ ಆಗುವಷ್ಟು ನೆಲಕಡಲೆಯನ್ನು ಹಾಕ್ಕೊಂಡು ಫ್ರೈ ಮಾಡೋದು. ಒಂದು 2-3 ನಿಮಿಷ ನೆಲಗಡಲೆ ಫ್ರೈ ಆಗ್ತಾ ಇರಬೇಕಾದ್ರೇ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಸೇರಿಸ್ಕೊಳ್ಳೋದು. ಅದನ್ನು ಕೂಡ ಫ್ರೈ ಮಾಡೋದು. ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಅದು ಫ್ರೈ ಒಂದು 2-3 ನಿಮಿಷ ಆಗುವಾಗ ನೆಲಕಡಲೆ ಪಟಪಟ ಹೇಳ್ತದೆ. ಸ್ವಲ್ಪ ಇಂಗು ಮತ್ತು ಸಾಸಿವೆನ ಸೇರಿಸ್ಕೊಂಡೆ. ಚೆನ್ನಾಗಿ ನೆಲಕಡಲೆ ಫ್ರೈ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡೋದು. ಆಮೇಲೆ ಕರಿಬೇವು ಹಾಕಿ ಫ್ರೈ ಮಾಡೋದು. ಅದಾದಮೇಲೆ ಸ್ವಲ್ಪ ಅರಸಿನ. ಇಷ್ಟಾದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಮಸಾಲೆ, ಅದನ್ನು ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡೋದು. ಯಾಕೆಂದರೆ ಅದರಲ್ಲಿ ಜೀರಿಗೆ, ಒಣಮೆಣಸು, ಕೆಂಪು ಮೆಣಸು ಎಲ್ಲ ಹಾಕಿದ್ದೇವೆ, ಹಸಿಯಾಗೇ ಇದೆ ಅಲ್ವಾ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಕಾರಣ ಒಂದು 4 ನಿಮಿಷ ಫ್ರೈ ಮಾಡಿ, ಅದು ಘಮ ಘಮ ಅಂತ ಹೇಳಿ ಪರಿಮಳ ಬರ್ತದೆ. ಆಗ ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರ್ತದೆ, ತುಂಬ ಸಿಂಪಲ್, ಮತ್ತು ಇದು ಒಂದು ಟ್ರೆಡಿಷನಲ್ ತಿಂಡಿ ಅಂತ ಕೂಡ ಇದನ್ನು ಹೇಳ್ಬೋದು. ಒಂದು ಸಣ್ಣ ತುಂಡು ಬೆಲ್ಲವನ್ನು ಸೇರಿಸಿಕೊಂಡೆ. ಬೆಲ್ಲ ಹಾಕಿದರೆ ಇದರ ಟೇಸ್ಟ್ ಅಂತೂ ಕೇಳೋದೇ ಬೇಡ, ಅಷ್ಟು ಸೂಪರಾಗಿರ್ತದೆ, ತುಂಬ ಟೇಸ್ಟ್ ಆಗ್ತದೆ. ಬಿಸಿ ಬಿಸಿ ಅನ್ನ ಈ ಮಳೆನೂ ಬರ್ತಾ ಇರಬೇಕಾದ್ರೆ ಸೂಪರ್ ಟೇಸ್ಟ್ ಕೊಡ್ತದೆ. ಈ ಮಸಾಲೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋದು. ಈ ಮಸಾಲೆ ಫ್ರೈ ಮಾಡಿದ ಮೇಲೆ ಇದಕ್ಕೆ ಅನ್ನನ ಸೇರಿಸ್ಕೊಳ್ತೇವೆ. ಆಗ ಅನ್ನನ ಸೇರಿಸ್ಕೊಳ್ಬೇಕಾದ್ರೂ ಸ್ವಲ್ಪ ಉಪ್ಪನ್ನು ಹಾಕೊಳ್ಳುವ. ಅದಕ್ಕೋಸ್ಕರ ಈಗ ಸ್ವಲ್ಪ ಹಾಕಿದ್ದು ಉಪ್ಪು. ಕೊತ್ತಂಬರಿ ಸೊಪ್ಪು ಹಾಕಿ ಅನ್ನವನ್ನು ಚೆನ್ನಾಗಿ ಕಲಸಿದರೆ ಆಯಿತು. ಅದನ್ನೆಲ್ಲವನ್ನು ಮಸಾಲೆ ಎಲ್ಲ ಸೇರಿಕೊಳ್ಳುವ ಹಾಗೆ ಚೆನ್ನಾಗಿ ಕಲಸ್ಕೊಳ್ಬೇಕು. ಈಗ ಸೂಪರಾದ ರುಚಿಯಾದಂತಹ ಜೀರಿಗೆ ಅನ್ನ ರೆಡಿ ಆಯಿತು. ಇದು ಬೇಗನೆ ಆಗ್ತದೆ, ಅರ್ಧ ಗಂಟೆ ಒಳಗೆ ಮಾಡ್ಕೊಳ್ಬೋದು. ಮತ್ತು ಲಂಚ್ ಬಾಕ್ಸಿಗೆ, ಬುತ್ತಿಗೆ, ಆ ಕೆಲಸಕ್ಕೆ ಹೋಗೋರಿಗೆ ಕೂಡ ತಗೊಂಡೋಗ್ಬೋದು. ಸೂಪರಾಗಿರ್ತದೆ ಟೇಸ್ಟು, ಸಿಂಪಲ್ಲಾಗಿ ಟೇಸ್ಟಿಯಾದ ರೆಸಿಪಿ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.